ನಮಸ್ತೆ. ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಮಾತಷ್ಟು ಹೊರಟ್ರಿ ಅವರು ಮನಸ್ಸು ಮಾತ್ರ ಭಾಳ ಮೃದು ಇರ್ತೈತಿ. ಹಂಗೆ ಹಿಂಗಂತ ಬರೀ ಉತ್ತರ ಕರ್ನಾಟಕದಾರ ಬಕೆಟ್ ಹಿಡಿದ ಅವ್ರ ಬಗ್ಗೆ ಮಾತಾಡ್ತೀವಿ. ಬಟ್ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಅಂತ ಬಂದ್ಗಳೇ ಯಾರೂ ಮಾತಾಡಂಗಿಲ್ಲ ಅದ್ರ ಬಗ್ಗೆ. ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಬ್ಯಾಡ್ರಿ ನಮಗೆ. ಉತ್ತರ ಕರ್ನಾಟಕ ಹೆಂಗೆ ಆಕತ್ತಂದ್ರೆ ಅಲ್ಲಿ ಬರಗಾಲ ಬರ್ತೈತಿ, ಪ್ರಳಯ ಆಕತಿ, ಆದ್ರೆ ಮಾತ್ರ ಪರಿಹಾರ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ರಾಜಕಾರಣಿಗಳಲ್ಲಿ ನಮ್ಮ ಕಡೆ ಬರೋದಿಲ್ಲ. ಯಾವಾಗ ಬರ್ತಾರೋ ಎಲೆಕ್ಷನ್ ಬಿಫೋರ್ ಬರ್ತಾರಟ ಸ್ವಲ್ಪ ಫುಲ್ ರೊಕ್ಕ ಹಂಚ್ತಾರೆ. ಅವ್ರು ಸ್ವಲ್ಪ ಯಾರು ಅವರು ಕಾರ್ಯಕರ್ತರ ಮಕ್ಳು ಇರ್ತಾರಲ್ಲ, ಫುಲ್ ಅವ್ರಿಗೆ ಎಜುಕೇಷನ್ ಹೆಲ್ಪ್ ಮಾಡ್ತೇನೆ ರೀ, ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತಂದು ಒಂದಿಬ್ಬರು ಮೂರು ಮಂದಿಗೆ ಅವ್ರ ಕಾರ್ಯಕರ್ತರ ಮಕ್ಳು ಮಾಡ್ತಾರೆ. ಆಮೇಲೆ ಅವ್ರ ಕಾರ್ಯಕರ್ತಗೆ ಸ್ವಲ್ಪ ಆ ಕೆಲಸ ಈ ಕೆಲಸ ಅಂತ ವಿಡಿಯೋ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಆಮೇಲೆ ಯಜಾರ ಅಪ್ಪಾರ ಅನ್ಕೊಂತ ಓಟ್ ಹಾಕ್ಸ್ಕೊಂತಾರೆ. ಓಟ್ ಹಾಕ್ಸಂದ್ರೆ ಐತಲ್ಲಿ ಮುಗೀತು ನೋಡ್ರಿ. ಆ ಕಡೆಯಿಂದ ಹೋದ್ರಂದ್ರೆ ಹೋಗ್ಬಿಡ್ತಾರೆ. ಆ ಕಡೆ ಅವ್ರ ಕ್ಷೇತ್ರ ಆಯ್ತು ಅನ್ನೋದ್ರು ಗೊತ್ತಿರಂಗಿಲ್ಲ. ಅವ್ರ ಕ್ಷೇತ್ರ ನೆಕ್ಸ್ಟ್ ಎಲೆಕ್ಷನ್ ಯಾವಾಗ ಬರ್ತದೆ ನಾಮಿನೇಷನ್ ಅವಾಗ ಬರ್ತಾರೆ. ಬಂದ ಕಾರ ಅವಾಗಷ್ಟೇ ನೆನಪಕ್ಕತಿ. ಇನ್ನು ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಏನು ರೋಡ್ ಸರಿ ಅದಾವನ, ರೋಡ್ ಬಗ್ಗೆ ಕೇಳಾಕೋಬೇಡ್ರಿ. ರೋಡ್ ಹೆಂಗೆ ಅದಾವ ಅಂತಂದ್ರೆ ಯಾರ ಡೆಲಿವರಿ ಪೇಷಂಟ್ ತೊಗೊಂಬಂದಿವಿ ಅಂದ್ರೆ ನೀವು ದವಾಖಾನೆ ಮಟ್ಟ ತೊಗೊಂಬರೋದು ಸೆಕೆಂಡರಿ, ನಡ್ಬರ್ಕನ ಡೆಲಿವರಿ ಆಕತಿ. ಇನ್ನು ದವಾಖಾನೆ ಹೆಂಗೆ ಅದಾವ ಅಂತಂದ್ರೆ ದವಾಖಾನೆ ನಮ್ಮ ಕಡೆ ದನ ಕಟ್ಟು ಮನೆ ಸ್ವಲ್ಪ ಬೆಟ್ರ್ ಇರ್ತಾವೆ, ಅದಕ್ಕಿಂತ ವರ್ಸ್ಟ್ ಆಗಿಬಿಟ್ಟಾವು. ಇನ್ನು ಇಲ್ಲಿ ಏನಕತಿ ಜನ ಅಂತಂದ್ರೆ ಏನೋ ಗುಟ್ಕಾ ಹಾಕೊಂತಾರೆ. ಇಲ್ಲೇ ಅಶ್ಲೀಲ ಜನಪದ ಬರೀ ಡಿಮಿನಿಟ್ಸ್ ಮಾತಾಡ್ತಾರೆ ಉತ್ತರ ಕರ್ನಾಟಕ ಬಗ್ಗೆ. ಬಟ್ ಯಾವುದು ಒಳ್ಳೆ ವಿಷಯಗಳ ಬಗ್ಗೆ ಯಾವತ್ತು ಯಾರಿಗೆ ಕಣ್ಣಿಗೆ ಕಾಣಂಗಿಲ್ಲ. ಉತ್ತರ ಕರ್ನಾಟಕ ಹಂಗೆ ಹಿಂಗೆ 108 ಹೇಳ್ತೇವೆ ಕರೆ ಇಲ್ಲ ಅನ್ನೋದಿಲ್ಲ. ಇನ್ನು ಸಾಲಿ ಬಗ್ಗೆ ಕೇಳಾಕೋಬೇಡ್ರಿ. ಸಾಲಿ ಹೆಂಗೆ ಆಗಿರ್ತಾವ ಅಂತಂದ್ರೆ ಅವ್ನ ಮನೆ ಏನರ ಸಾಣಿಸ್ತೇವಲ್ಲ ಸಾನಿಗೆ, ಅದ್ರ ನೀರು ಹೆಂಗೆ ಹಾಕಿರಿ ಎಲ್ಲ ಕಡೆ ಹೆಂಗೆ ಸುತ್ತಲ ಬೀಳ್ತತ್ತ ಆ ಟೈಪ್ ಮಳೆ ಅಂತಂದ್ರೆ ಫುಲ್ ಎಲ್ಲ ಸಾಲುಗಳು ಸೋರೋದು ಇಂಥವು ನೀವು ಅನ್ಬೋದು. ಅಲ್ಲಿ ಹೋಗಿ ನಿಮ್ಮ MLA MP ಮುಂದೆ ಹೇಳ ಅವ್ರು ಏನಾರ ಸ್ವಲ್ಪ ಡೆವಲಪ್ ಮಾಡ್ತಾರೆ. ಎದಕ್ಕೆ ಬಂದು ನಮ್ಗೆ ಇಲ್ಲಿ ಕೊರ್ಯಾಕತ್ತಿ ಯೂಟ್ಯೂಬ್ನಾಗ ಇನ್ಸ್ಟಾದಾಗ ಅಂತಂದು ಹೆಂಗಾಗೈತೆ ಅಂದ್ರೆ ಅವ್ರು ನಮ್ಮ ಕೈಗೆ ಸಿಗಂಗಿಲ್ಲ ರೀ. ನಾವು ಅಂಥವ್ರಿಗೆ ಓಟ್ ಹಾಕ್ಯವಂತಂದ್ರೆ ನಾವು ಅವ್ರು ಹೆಂಗೆ ಓಟ್ ಕೇಳಕ್ಕೆ ಬಂದಿರ್ತಾರಲ್ಲ, ಆಮೇಲೆ ನಾವು ಡೆವಲಪ್ಮೆಂಟ್ ಬಗ್ಗೆ ಹೋದ್ರೆ ಅವ್ರು ಹೊರಗೆ ಕಳಿಸ್ಬಿಡ್ತಾರೆ ನಮ್ಮನ್ನು ಸೀದಾ.